ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಅಂತೂ ಸೂಪರ್ ಆಗಿದ್ದೀನಿ. ಇವತ್ತಿನ ದಿನ ಶುರುವಾಗಿದೆ. ಬೆಳಗ್ಗೆ ಎದ್ದು ಬಟ್ಟೆ ಗಿಟ್ಟೆ ಎಲ್ಲ ತೊಳೆದು ಸ್ನಾನ ಮಾಡಿ ಪೂಜೆ ಆಗಿ ಈಗ ತಿಂಡಿ ಮಾಡೋಕ್ಕೆ ಕೊಟ್ಟಿದ್ದೀನಿ. ನನ್ನ ಮಗ ಮಲಗಿದ್ದಾನೆ, ಹಾಗಾಗಿ ಪಟ ಕೆಲಸ ಆಯಿತು. ಈಗ ತಿಂಡಿ ಸ್ಟಾರ್ಟ್ ಮಾಡಬೇಕು. ಅದಕ್ಕೂ ಮುಂಚೆ ನನ್ನ ಮಗನಿಗೆ ಮೆಡಿಸನ್ ರೆಡಿ ಮಾಡಬೇಕು. ಸ್ವಲ್ಪ ಔಷಧಿ ಅರಿಬೇಕು ಕಲ್ಲಲ್ಲಿ. ಓಕೆ, ಆಮೇಲೆ ಸಿಗ್ತಿದ್ದೀನಿ. ನಮ್ಮ ಮಗನ ತೋರಿಸ್ತಿದ್ದಾರೆ ನೋಡಿ. ತಿಂಡಿ ರೆಡಿ ಮಾಡಿಟ್ಟಿದ್ದೀನಿ. ನನ್ನ ಮಗ ಎದ್ದಿದ್ದಾನೆ, ಔಷಧಿ ಹಾಕಿದ್ದೀನಿ. ಜೋರಾಗಿ ಒಂದಿಷ್ಟು ಅಳು ಆಯಿತು. ಆಮೇಲೆ ನಾನು ಬಿಸ್ಕೆಟ್ ತಿಂದ. ಈಗ ಗುಡಿಸ್ತೀನಿ ಅಂತ ಕೂತ್ಕೊಂಡ. ನೀನು ಗುಡ್ಸೋಕ್ಕೆ ಬಿಡ್ತಾಯಿಲ್ಲ. ನಾನೇ ಗುಡಿಸ್ತೀನಿ ಅಂತ ಸುತ್ತ ಬರ್ತದಾನೆ ಹೇಳಿ ಹಿಡ್ಕೊಂಡು. ನೋಡಿ, ನಾಟಕ ಮಾಡ್ತದಾನೆ, ಸ್ಟೆಂಟ್ ಮಾಡ್ತದಾನೆ. ಸ್ಟೈಲು ನಾಟಕದ ಹನುಮ 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 ಹನುಮ. ಇಲ್ಲಿ ನೋಡಿ ಫ್ರೆಂಡ್ಸ್, ನನ್ನ ಮಗ ನಂಗೆ ತಿನ್ಸದ. ಫ್ರೆಂಡ್ಸ್ ನೋಡಿ, ಇಲ್ಲಿ ನನ್ನ ಮಗ ಸ್ನಾನ ಮಾಡಿಕೊಂಡು ಆಟ ಆಡ್ತಾ ಕೂತಿದ್ದಾನೆ. ಬೆಳಗ್ಗೆಯಿಂದ ಕಾಯ್ತದಾನೆ. ಅವ್ರು ಚಿಕ್ಕ ಚಿಕ್ಕಿ ಬರ್ತಾರೆ ಅಂತ. ಗಂಟೆ 12 ಕಾಲು ಆಗ್ತಾ ಬಂತು. ಇಷ್ಟೊತ್ತಾದರೂ ಇನ್ನೂ ಇಲ್ಲ, ಪತ್ತೇನೇ ಇಲ್ಲ. ಎಷ್ಟೊತ್ತಿಗೆ ಬರ್ತಾರೆ ಗೊತ್ತಿಲ್ಲ. ಅವನು ಮಲ್ಗೋದು ಬಿಟ್ಕೊಂಡು ಎದ್ದಿದ್ದು ಲೇಟ್ ಆಗೋದು, ಮಲ್ಗೋದು ಲೇಟ್ ಅನಿಸುತ್ತೆ. ನಾ ಬೇರೆ ಬರ್ತಾರೆ ಬರ್ತಾರೆ ಅಂತ ಹೇಳ್ತಾ ಇದ್ದೀನಾ. ನನ್ನ ಮಗನ ಸೈಕಲ್ ಸದ್ಯಕ್ಕಿದೆ. ಎಂತಕ್ಕ ಮಗನೇ, ಟಯರ್ ಮೇಲೆ ಬಟ್ಟೆಗೆ ಸಿಟ್ಟಿಯೇನಾ? ಇಳಿಯೋಕ್ಕೆ ಬರ್ತಾಯಿಲ್ಲ ನನ್ನ ಮಗ. ಪಾಪ ಚಿಕ್ಕ ಚಿಕ್ಕಿ ಬರ್ತಾರೆ ಅಂತ ಕಾದು ಅವರಿಬ್ಬರು ಬರಲ್ಲ ಅಂತೆ. ನಂಗೆ ಗೊತ್ತೇ ಇರಲಿಲ್ಲ. ನನ್ನ ಮೊಬೈಲಲ್ಲಿ ಕರೆನ್ಸಿ ಬೇರೆ ಇರಲಿಲ್ಲ. ಫೋನ್ ಮಾಡ್ತಾರೆ ಅಂತ ನೋಡಿ ಫಸ್ಟಿಗೆ ಪಕ್ಕದ ಮನೆಯಲ್ಲಿ ಫೋನಿಂದ ಮಾಡಿದೆ. ಬರಲ್ಲ ನನ್ನ ಮಗ ಮಲಗ್ದ. ಅವ್ರು ಬರ್ತಾರಂತ ಅಡುಗೆ ಮಾಡಿದೆ, ಕಾಯ್ತಾ ಇದ್ದೆ. ಎಷ್ಟೊತ್ತಿಗೆ ಬರ್ತಾರೆ 12:30 ತನಕ ನೋಡಿದೆ, ಆಗಿಲ್ಲ. ಸೊ ಈಗ ರೈಸು ನನ್ನ ಮಗನಿಗೆ ಚೀನಿಕಾಯಿ ಪಲ್ಯ ಮಾಡಿದ್ದೀನಿ. ಸಿಹಿ ಇರುತ್ತೆ, ಸ್ವಲ್ಪ ಸ್ವೀಟ್ ಇದ್ರೆ ಊಟ ಹೋಗುತ್ತೆ. ಅದಕ್ಕೆ ಮಲಗಿದ್ದಾನೆ, ಲೇಟಾಗಿ ಮಲಗಿದ್ದಾನೆ. ಎಷ್ಟೊತ್ತಿಗೆ ಹೇಳ್ತಾನೆ ಗೊತ್ತಿಲ್ಲ. 12:30 ಮಲಗ್ದ. ಓಕೆ, ಅವ್ರು ಬರಲ್ಲಂತೆ. ನೆಕ್ಸ್ಟ್ ವೀಕ್ ಬರ್ತೀನಿ ನಾನು. ಏನು ಮಾಡೋದು, ಅದು ಹೇಳೋಣ ಅಂತ ಬಂದು ಸುಮ್ಮನೆ ಕಾಲ ಹರಣ ಆಯ್ತು. ಮಧ್ಯೆ ಗ್ಯಾಪಲ್ಲಿ ನಂದು ಎಷ್ಟೊತ್ತಿಗೆ ಹೋಗಿ ಕೆಲಸ ಮುಗಿದಿರೋದು. ಏನಾರು ಒಂದಾಗ ನನ್ನ ದಿನ ಹೀಗೆ ವೇಸ್ಟ್ ಆಗೋದು. ಓಕೆ ಫ್ರೆಂಡ್ಸ್, ಬಾಯ್. ನಮ್ಮ ಮನೆಯವರು 3 ಗಂಟೆಗೆ ಬಂದರು. ಆ್ಯಕ್ಚುಲಿ ಅವ್ರು ಇದ್ದಿದ್ದೇನೆ ಶ್ರೀನಗರದಲ್ಲ. ಶ್ರೀನಗರದಲ್ಲಿ ಸಿಕ್ಕಾಪಟ್ಟೆ ಚಳಿ. ಅಂದರೆ -3 ಡಿಗ್ರಿ -1 ಡಿಗ್ರಿಲಿ ಆಗಿತ್ತಂತೆ. ಶೀತ ಆಗಿದೆ, ಕರ್ರಾಗಿದ್ದಾರೆ 2 ದಿನಕ್ಕೆ. ಸುರು ಅಂತಿದ್ದಾರೆ ಶೀತ ಆಗಿ. ಅಲ್ಲಿ ಥಂಡಿ ಜಾಸ್ತಿ, ಹೀಟ್ ಹಾಕೊಂಡು ಮಲಗ್ತಿದ್ರಂತೆ. ಸೊ ಅವ್ರು ಬರೋಕ್ಕೂ ನನ್ನ ಮಗ ಹೇಳೋಕ್ಕೂ ಸರಿ ಆಯಿತು. ಊಟ ಮಾಡಿ ಈಗ ನಮ್ಮ ಪಕ್ಕದ ಮನೆಯದು ಮಕ್ಕಳೆಲ್ಲ ಬಂದಿದ್ದಾರೆ, ಅವ್ರ ಜೊತೆ ಆಟ ಆಡ್ತಿದ್ದಾರೆ. ನನ್ನ ಮಗ ಊಟ ಮಾಡಿ ಅದು ಮತ್ತೆ ವಾಂತಿ ಆಗಿ, ಪಾಪ ನನಗೆ ಬೆಳಿಗ್ಗೆ ಔಷಧಿ ಹಾಕಿದ್ದ, ಅದರಿಂದ ಆಗಿದೆ ಅಂತ ವಾಂತಿ ಆಯಿತು. ಅಷ್ಟೊತ್ತಿಗೆ ಪಕ್ಕದ ಮನೆ ಮಕ್ಕಳು ಬಂದಿದ್ದಾರೆ, ಆಟ ಆಡ್ತಿದ್ದಾನೆ. ಕ್ಯಾ ये तो आपका नाम क्या है? नाम क्या है? नाम बताओ. ಅಯಾಂಶ್. ಅವ ಅಲ್ಲೆಲ್ಲ ಹೋಗಿದ್ದಾನೆ, ಒಳಗೆ ಹೋಗಿದ್ದಾನೆ. ಖುಷ್ ನೈ. ಮಸ್ತಿ ನೋಡಿ. ಹಾಂ, ಪತಾ ಚಲ್ ಗಯಾ. ಬಾಬು ಯಾರು ಮಗನೇದು? ದೀದಿ. ಫ್ರೆಂಡ್ಸ್, ಏನು ಗೊತ್ತಾ, ನಮ್ಮಲ್ಲಿ ಇವತ್ತು ಮೊಟ್ಟೆ ಬಿರಿಯಾನಿ. ಆಮೇಲೆ ತೋರಿಸ್ತೀನಿ ಎಲ್ಲ ರೆಡಿ ಆದಮೇಲೆ. ಓಕೆನಾ? ನನ್ನ ಮಗನ ಆರೋಗ್ಯ ಸರಿ ಇಲ್ಲ, ಮತ್ತೆ ವಾಂತಿ ಆಯಿತು. ತಲೆ ಬಿಸಿ ಯಾಕಾಯಿತು ಅಂತ. ಬೆಳಿಗ್ಗೆ ಜಾಯಿಕಾಯಿ ಬಜ್ಜಿ ಎಲ್ಲ ಹಾಕಿದೆ, ಅದೇ ಎಡವಟ್ಟು ಆಗಿದೆ ಅನಿಸ್ತೀನಿ. ಊಟ ಇಲ್ಲ, ಮಧ್ಯಾಹ್ನದಿಂದ ಖಾಲಿ ಹೊಟ್ಟೆ. ಹಂಗೆ ಮಲಗಿದೆ, ಸಿರಪ್ ಹಾಕಿ ಮಲಸಿ.
ಖಾಲಿ ಹೊಟ್ಟೆ ಮಲಗಿ ನನಗೆ ಬೇಜಾರು. ನಿಮಗೂ ಕಷ್ಟಪಟ್ಟು ಒಂದು ಗ್ಲಾಸ್ ಹಾಲು ಕುಡಿಸಿಲ್ಲ, ಅದು ಹೋಯ್ತು. ಮೊಟ್ಟೆ ಬಿರಿಯಾನಿ ತಿನ್ನೋಣ ಬನ್ನಿ, ತೋರಿಸ್ತೀನಿ. ಇದೆ ನಮ್ಮನೆ ಮೊಟ್ಟೆ ಬಿರಿಯಾನಿ. ನಾವು ಹೈದ್ರಾಬಾದ್ ಥರ ಆಲೂಗಡ್ಡೆನೂ ಮಿಕ್ಸ್ ಮಾಡಿದ್ದೀವಿ ಬಿರಿಯಾನಿ. ನಾವು ಹೈದ್ರಾಬಾದ್ ಸ್ಟೈಲಲ್ಲಿ ಮಾಡ್ತೀವಿ. ಓಕೆ, ಊಟ ಮಾಡ್ತೀನಿ. ನಮ್ಮದು ಹೊಟ್ಟೆ ದಾಳ ಆಗ್ತಿದೆ. ಬಾಯ್, ಚೆನ್ನಾಗಿ ಬಾರಿಸ್ಬೇಕು. ಫ್ರೆಂಡ್ಸ್, ಟುಡೇ ಈಸ್ ಮೊಟ್ಟೆ ಬಿರಿಯಾನಿ. ಫ್ರೆಂಡ್ಸ್, ಊಟ ಆಯಿತು. ಪಾತ್ರೆ ಎಲ್ಲ ತೊಳೆದಿಟ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಮಲ್ಗಕ್ಕೆ ಹೋಗ್ತಾಯಿದ್ದೀನಿ. ಮುಗೋಕ್ಕೆಲ್ಲ ಸೀರಮೆಲ್ಲ ಹಚ್ಕೊಂಡಾಯಿತು. ಸೊ ಈಗ ಸ್ಲೀಪಿಂಗ್ ಟೈಮ್. ಓಕೆ, ಬೆಳಗ್ಗೆ ಸಿಗ್ತೀನಿ. ಬಾಯ್, ಗುಡ್ ನೈಟ್.